ಡಿಯರ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆ ವಿಜಯನಗರ ಬೆಂಗಳೂರು ಇವರ ವತಿಯಿಂದ. ಡಿಯರ್ ಫ್ರೆಂಡ್ಸ್, ಆಸ್ ಯು ನೋ, ವಿ ಹ್ಯಾವ್ ಆಲ್ರೆಡಿ ಸ್ಟಾರ್ಟೆಡ್ ಡಿಸ್ಕಸಿಂಗ್ ಅಬೌಟ್ different central government schemes. So this is very much useful for your KS preliminary examination. ಈಗಾಗಲೇ ನಾವು ಎರಡು ಮಿನಿಸ್ಟ್ರಿನ ಕಂಪ್ಲೀಟ್ ಮಾಡಿದ್ದೇವೆ. ಒಂದು ರೈಲ್ವೆ ಮಿನಿಸ್ಟ್ರಿನ ಕಂಪ್ಲೀಟ್ ಮಾಡಿದ್ದೇವೆ, ಇನ್ನೊಂದು ಬುಡಕಟ್ಟು ಜನಾಂಗಗಳ ಅಥವಾ ಟ್ರೈಬಲ್ ಮಿನಿಸ್ಟ್ರಿನ ಕಂಪ್ಲೀಟ್ ಮಾಡಿದ್ದೇವೆ. ಸೊ ಆ ಮಿನಿಸ್ಟ್ರಿ ಅಂಡರಲ್ಲಿ ಬರ್ತಕ್ಕಂಥ ವೇರಿಯಸ್ ಸ್ಕೀಮ್ಸ್ ಇರ್ಬೋದು ಅಥವಾ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇರ್ಬೋದು, ಇದನ್ನು ನಾವು ಸಚಿವಾಲಯದ ಲಿಸ್ಟ್ ಪ್ರಕಾರ ನಾವು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಆಸ್ ಅ ಕಂಟಿನ್ಯೂಯೇಷನ್ ಆಫ್ ದಿ ಸೇಮ್, ಟುಡೇ ವಿ ಗೋಯಿಂಗ್ ಟು ಟಾಕ್ ಅಬೌಟ್ ದಿ ಮಿನಿಸ್ಟ್ರಿ ಆಫ್ ಡೆವಲಪ್ಮೆಂಟ್ ಆಫ್ ನಾರ್ತ್ ಈಸ್ಟ್ ರೀಜನ್. ಕ್ಲಿಯರ್? ಸೊ ಈಶಾನ್ಯ ರಾಜ್ಯಗಳ ಅಭಿವೃದ್ಧಿ ಸಚಿವಾಲಯ. ಸೊ ಇದು ನಿಮ್ಮ ಮುಂದೆ ಬರ್ತಕ್ಕಂಥ KS ಪ್ರಿಲಿಮಿನರಿ ಎಕ್ಸಾಮಿನೇಷನ್, FDA, SDA examinations and even for the PSI examinations ಗೆ ಯೂಸ್ಫುಲ್ ಆಗಬಹುದು. Okay, so with this I can straight away start with the discussion. So what do you mean by northeast states? Okay, ಈಶಾನ್ಯ ರಾಜ್ಯಗಳು ಅಂದ್ರೆ ಅಲ್ಲಿ this part of the India. ಇಲ್ಲಿ ಪ್ರಮುಖವಾಗಿ 8 ಸ್ಟೇಟ್ಸ್ ಬರುತ್ತೆ. ಅವುಗಳನ್ನ ನಾವು ನಾರ್ತ್ ಈಸ್ಟ್ ಸ್ಟೇಟ್ಸ್ ಅಂತ ಕರಿತೀವಿ. ಸೊ ಆ ಪ್ರಮುಖ 8 ರಾಜ್ಯಗಳು ಯಾವುದು ಅಂತ ನೋಡೋದಾದ್ರೆ, ಒಂದು ಅರುಣಾಚಲ್ ಪ್ರದೇಶ್, ಇನ್ನೊಂದು ಅಸ್ಸಾಂ, ಮಣಿಪುರ್, ಮೇಘಾಲಯ, ಮಿಜೋರಾಂ, ನಾಗಾಲ್ಯಾಂಡ್, ಸಿಕ್ಕಿಂ ಅಂಡ್ ತ್ರಿಪುರಾ. ಸೊ ದೀಸ್ 8 states are considered to be northeast states of India. Now, what is the total land mass of northeast states ಅಂದ್ರೆ 7.9%. ಅಂದ್ರೆ ಭಾರತದ ಒಟ್ಟು ಭೂಪ್ರದೇಶದಲ್ಲಿ 7.9% ಭೂಪ್ರದೇಶ ಈಶಾನ್ಯ ರಾಜ್ಯಗಳನ್ನು ಒಳಗೊಂಡಿದೆ. ಓಕೆ, and what is the population of northeast as per 2011 census? 2011 ಜನಗಣತಿಯ ಪ್ರಕಾರ ನಾರ್ತ್ ಈಸ್ಟ್ ಈಶಾನ್ಯ ರಾಜ್ಯಗಳ ಜನಸಂಖ್ಯೆ ಎಷ್ಟಿತ್ತು ಅಂದ್ರೆ it is 3.76%. okay, so these are the two important facts which we need to remember. Now straight away we'll start with different developments happened in the course of 18, 19, 20. okay, so let's see the first one. The mandatory budget support, ಕಡ್ಡಾಯ ಬಜೆಟ್ ಬೆಂಬಲ. ಈಶಾನ್ಯ ರಾಜ್ಯಗಳಿಗೆ ಮ್ಯಾಂಡೇಟರಿ ಬಜೆಟ್ ಸಪೋರ್ಟ್ ಅನ್ನು ನೀಡಲಾಗ್ತಾ ಇದೆ. ಸೊ ಇದರಡಿಯಲ್ಲಿ 10% ಗ್ರಾಸ್ ಬಜೆಟರಿ ಸಪೋರ್ಟ್ ಅಂದ್ರೆ 10% ಒಟ್ಟು ಬಜೆಟ್ ಬೆಂಬಲವನ್ನು ಅವರಿಗೆ ನೀಡಲಾಗ್ತಾ ಇದೆ. ನಾವು ವಾಟ್ ಯು ಮೀನ್ ಬೈ ಗ್ರಾಸ್ ಬಜೆಟ್ ಸಪೋರ್ಟ್ ಅಂದ್ರೆ, ಟೋಟಲ್ ಟ್ಯಾಕ್ಸ್ ಕಲೆಕ್ಷನ್ ಏನಿರುತ್ತೋ ಆ ಪರ್ಟಿಕ್ಯುಲರ್ ಫಿನಾನ್ಷಿಯಲ್ ಇಯರ್ ಅಥವಾ ಆರ್ಥಿಕ ವರ್ಷದಲ್ಲಿ ಅದನ್ನ ಟೋಟಲ್ ಮಿನಿಸ್ಟ್ರೀಸ್ ಎಷ್ಟಿರುತ್ತೋ ಅಂದ್ರೆ ಟೋಟಲ್ ಸಚಿವಾಲಯಗಳು ಎಷ್ಟಿರುತ್ತೋ ಅದರ ಡಿಮ್ಯಾಂಡ್ಸ್ ಪ್ರಕಾರ ಅಥವಾ ಅದರ ರಿಕ್ವೈರ್ಮೆಂಟ್ ಪ್ರಕಾರ ಅಕಾರ್ಡಿಂಗ್ ಟು ದಿ ಪ್ರಿಯಾರಿಟಿ ಬೇಸಿಸ್ ಅಂದ್ರೆ ಆದ್ಯತೆಯ ಮೇರೆಗೆ ಫಂಡ್ಸ್ ನ ಅಲೋಕೇಟ್ ಮಾಡ್ತಾ ಬರ್ತಾರೆ. ಬಟ್ ನಾರ್ತ್ ಈಸ್ಟ್ ರೀಜನ್ಗೆ ಇರ್ರೆಸ್ಪೆಕ್ಟಿವ್ ಆಫ್ ದಿ ಪ್ರಿಯಾರಿಟೀಸ್ ಅವರಿಗೆ 10% ಆಫ್ ದಿ ಬಜೆಟ್ ನ ಅಲೋಕೇಟ್ ಮಾಡಿರ್ತಾರೆ. ಸೊ ದಿಸ್ ಇಸ್ ಫಾರ್ ದಿ upliftment ಆಫ್ ದಿ ನಾರ್ತ್ ಈಸ್ಟ್ ರೀಜನ್. ಸೊ ದಿಸ್ ಇಸ್ ದಿ ಫಸ್ಟ್ ಪಾಯಿಂಟ್ ವಿಚ್ ಯು ನೀಡ್ ಟು ರಿಮೆಂಬರ್. ನೆಕ್ಸ್ಟ್ ಪಾಯಿಂಟ್, ವಿಚ್ ಇಸ್ ದಿ ಮೋಸ್ಟ್ ಅಬಂಡೆಂಟ್ ರಿಸೋರ್ಸ್ ಇನ್ ನಾರ್ತ್ ಈಸ್ಟ್ ಸ್ಟೇಟ್ಸ್. ಈಶಾನ್ಯ ರಾಜ್ಯಗಳ ಹೇರಳವಾಗಿರ್ತಕ್ಕಂಥ ಸಂಪನ್ಮೂಲ ಯಾವುದು ಅಂದ್ರೆ ಬ್ಯಾಂಬೂ ಅಥವಾ ಬಿದಿರು. ಈ ಬಿದಿರಿನ ಕುರಿತಂತೆ 3 ಪಾಯಿಂಟ್ಸ್ ನಾವು ನೆನ್ಪಿಟ್ಕೊಳ್ಬೇಕು, ವಿಚ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಫಸ್ಟ್ ಪಾಯಿಂಟ್ ಇಸ್ 60% ಆಫ್ ದಿ ಗ್ರೋಯಿಂಗ್ ಸ್ಟಾಕ್ ಆಫ್ ಬ್ಯಾಂಬೂ ಇನ್ ದ ಕಂಟ್ರಿ ಈಸ್ ಗ್ರೋನ್ ಇನ್ ನಾರ್ತ್ ಈಸ್ಟ್ ಸ್ಟೇಟ್ಸ್ ಓನ್ಲಿ. ಅಂದ್ರೆ ಭಾರತ ದೇಶದಲ್ಲಿ ಒಟ್ಟು ಬೆಳೆಯುವ ಬಿದಿರಿನ ಬೆಳೆಯನ್ನು 60% ನಾವೆಲ್ಲಿ ಬೆಳಿತೀವಿ, ಎಲ್ಲಿದೆ ಅಂದ್ರೆ ಇಟ್ ಈಸ್ ಮೇಜರ್ಲಿ ಇನ್ ದಿ ಈಶಾನ್ ಸ್ಟೇಟ್ಸ್, ಐ ಮೀನ್ ಈಶಾನ್ಯ ರಾಜ್ಯಗಳು ಅಥವಾ ನಾರ್ತ್ ಈಸ್ಟ್ ಸ್ಟೇಟ್ಸ್ ಅಲ್ಲಿ ಇರುತ್ತೆ. ಅದಾದ್ಮೇಲೆ we celebrate annual World Bamboo Day on 18th of September every year. okay, so ಸೆಪ್ಟೆಂಬರ್ 18ರಂದು ಪ್ರತಿ ವರ್ಷ ವಾರ್ಷಿಕ ವಿಶ್ವ ಬಿದಿರಿನ ದಿನ ಅಂತ ನಾವು ಆಚರಣೆ ಮಾಡ್ತೀವಿ. ನಾವು ಅಮಾಂಗ್ ಆಲ್ ದಿ ಸ್ಟೇಟ್ಸ್ ಇನ್ ಇಂಡಿಯಾ, ನಾರ್ತ್ ಈಸ್ಟ್ ಸ್ಟೇಟ್ 60% ಆಫ್ ದಿ ಬ್ಯಾಂಬೂನ ಬೆಳೆಯುತ್ತೆ. ಬಟ್ ಇಫ್ ಯು ಟೇಕ್ ಎಂಟೈರ್ ವರ್ಲ್ಡ್, ನಾವು ಭಾರತ ಯಾವ ಸ್ಥಾನದಲ್ಲಿದೆ ಅಂತ ನೋಡೋದಾದ್ರೆ, India is the world's second largest cultivator of bamboo after China with over 130 species. okay, so ಚೈನಾವನ್ನು ಹೊರತುಪಡಿಸಿ ಭಾರತ ಅಂದ್ರೆ ಚೈನಾ ಫಸ್ಟ್ ಪ್ಲೇಸ್ ಅಲ್ಲಿದೆ, ಭಾರತ ಎಷ್ಟನೇ ಪ್ಲೇಸ್ ಅಲ್ಲಿದೆ ಅಂದ್ರೆ ಸೆಕೆಂಡ್ ಪ್ಲೇಸ್ ಅಲ್ಲಿದೆ ಇನ್ ಟರ್ಮ್ಸ್ ಆಫ್ ಗ್ರೋಯಿಂಗ್ ಬ್ಯಾಂಬೂ. okay, so these are the 3 important points which you need to remember with respect to bamboo. ಅದಾದ್ಮೇಲೆ ಫಸ್ಟ್ SEZ ಝೋನ್ ಅಂದ್ರೆ ಸ್ಪೆಷಲ್ ಎಕನಾಮಿಕ್ ಝೋನ್ ಅಂತ ಕರಿತೀವಿ. ಅಂದ್ರೆ
ವಿಶೇಷ ಆರ್ಥಿಕ ವಲಯ ಅಂತ ಕರಿತೀವಿ. ಇದನ್ನ ಎಲ್ಲಿ ಸ್ಥಾಪನೆ ಮಾಡಲಾಗ್ತಾ ಇದೆ ಅಂದ್ರೆ ತ್ರಿಪುರಾದಲ್ಲಿ ಸ್ಥಾಪನೆ ಮಾಡಲಾಗ್ತಾ ಇದೆ. ನಾವು ವಾಟ್ ಯು ಮೀನ್ ಬೈ SEZ, ಸ್ಪೆಷಲ್ ಎಕನಾಮಿಕ್ ಝೋನ್ ಅಂದ್ರೆ ಏನು ಅಂದ್ರೆ, ಸೊ ಅಲ್ಲೇನಾದ್ರೂ ಸಪೋಸ್ ಒನ್ ಸಿಂಪಲ್ ಎಕ್ಸಾಂಪಲ್ ತಗೋಬೇಕಾದ್ರೆ, ಇಫ್ there has to be start of any industry, ಅದಕ್ಕೆ ಆದ ನಾರ್ಮ್ಸ್ ಇರುತ್ತೆ, ಟ್ಯಾಕ್ಸೇಷನ್ ಪಾಲಿಸೀಸ್ ಇರುತ್ತೆ. ಸೊ ಈ ನಾರ್ಮ್ಸ್, ಈ ಟ್ಯಾಕ್ಸೇಷನ್ ಪಾಲಿಸೀಸ್ ಏನಿರುತ್ತಲ್ವಾ, ಇದು ಬೇರೆ ರಾಜ್ಯಗಳಿಗೆ ಅಥವಾ ಬೇರೆ ದೇಶದ ಬೇರೆ ಪ್ರದೇಶಗಳಿಗೆ ಕಂಪೇರ್ ಮಾಡಿದ್ರೆ ಅಥವಾ ಹೋಲಿಕೆ ಮಾಡಿದ್ರೆ ಇಲ್ಲಿರ್ತಕ್ಕಂಥ ಟ್ಯಾಕ್ಸೇಷನ್ ಎಲ್ಲ ಸ್ವಲ್ಪ ಕಡಿಮೆ ಇರುತ್ತೆ ಅಥವಾ ಸ್ವಲ್ಪ ಇನ್ಸೆಂಟಿವೈಸ್ಡ್ ಟ್ಯಾಕ್ಸೇಷನ್ ಪಾಲಿಸೀಸ್ ಇರುತ್ತೆ. ಯಾಕಂದ್ರೆ ಟು ಎನ್ಕರೇಜ್ ಎಂಟರ್ಪ್ರೆನ್ಯೂರ್ಶಿಪ್ ಇದೆಲ್ಲ ಝೋನ್ಸ್ನ ಮಾಡಲಾಗ್ತಾ ಇದೆ. ಅಂದ್ರೆ ಅವ್ರೇನ್ ನಾವು ರೆಸ್ಟ್ ಆಫ್ ದಿ ಕಂಟ್ರಿಯಲ್ಲಿ ಏನ್ ಟ್ಯಾಕ್ಸ್ ಪೇ ಮಾಡ್ತಿರೋ, ಈ ಸ್ಪೆಷಲ್ ಎಕನಾಮಿಕ್ ಝೋನ್ ಅಲ್ಲಿ ಇರ್ತಕ್ಕಂಥ ಇಂಡಸ್ಟ್ರೀಸ್ ಅಷ್ಟು ಟ್ಯಾಕ್ಸ್ ನ ಪೇ ಮಾಡೋದಿಲ್ಲ. ಸೊ ಆ ಪ್ರೋಸೆಸ್ ನ ನಾವೇನಂತ ಕರಿತೀವಿ ಅಂದ್ರೆ ಸ್ಪೆಷಲ್ ಎಕನಾಮಿಕ್ ಝೋನ್ ಅಂತ ಕರಿತೀವಿ. ಸೊ ನಾರ್ತ್ ಈಸ್ಟ್ ಸ್ಟೇಟ್ಸ್ ಅಲ್ಲಿ ಎಲ್ಲಿ ಮಾಡಲಾಗ್ತಾ ಇದೆ ಅಂದ್ರೆ ತ್ರಿಪುರಾದಲ್ಲಿ ಮಾಡಲಾಗ್ತಾ ಇದೆ. ಅಲ್ಲಿ ಮೇಜರ್ ಆಗಿ ಅವ್ರು ಏನ್ ಫೋಕಸ್ ಮಾಡ್ತಾ ಇದಾರೆ ಅಂದ್ರೆ ಆಗ್ರೋ ಬೇಸ್ಡ್ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರೀಸ್, ಅಂದ್ರೆ ಕೃಷಿ ಆಧಾರಿತ ಆಹಾರ ಸಂಸ್ಕರಣೆ ಅಂತ ಅವರು ಹೆಚ್ಚು ಗಮನ ಹರಿಸ್ತಾ ಇದ್ದಾರೆ. ತ್ರಿಪುರಾದಲ್ಲಿ ಎಲ್ಲಿ ಮಾಡ್ತಾ ಇದ್ದಾರೆ ಅಂದ್ರೆ ಸಬ್ರೂಮ್ ಅನ್ನೋ ಪ್ರದೇಶವನ್ನ ಸ್ಪೆಷಲ್ ಎಕನಾಮಿಕ್ ಝೋನ್ ಅಂತ ಡಿಕ್ಲೇರ್ ಮಾಡಲಾಗಿದೆ. ಅದಾದ್ಮೇಲೆ ನಾವು ಇದನ್ನ ಯಾರು ಡೆವಲಪ್ ಮಾಡ್ತಾ ಇದ್ದಾರೆ, ಇಟ್ ಕಮ್ಸ್ ಅಂಡರ್ ವಿಚ್ ಕಾರ್ಪೊರೇಷನ್ ಅಂದ್ರೆ ಇಟ್ ಈಸ್ ಡೆವಲಪ್ಡ್ ಬೈ ದಿ ತ್ರಿಪುರಾ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್. ಇದನ್ನು ತ್ರಿಪುರಾ ಕೈಗಾರಿಕಾ ಅಭಿವೃದ್ಧಿ ನಿಗಮ ಅಭಿವೃದ್ಧಿಪಡಿಸಿದೆ. ಅದಾದ್ಮೇಲೆ ಮೇಜರ್ ಫೋಕಸ್ ಏನ್ ಮಾಡ್ತಾ ಇದ್ದಾರೆ, ವಿಚ್ ಕೈಂಡ್ ಆಫ್ ಇಂಡಸ್ಟ್ರೀಸ್ ವಿಚ್ ದೇ ಆರ್ ಫೋಕಸಿಂಗ್ ಆನ್ ಅಂತ ಪ್ರಶ್ನೆ ಬಂದ್ರೆ, ದೇ ಆರ್ ಫೋಕಸಿಂಗ್ ಆನ್ ರಬ್ಬರ್ ಬೇಸ್ಡ್ ಇಂಡಸ್ಟ್ರೀಸ್ ಲೈಕ್ ಥ್ರೆಡ್ಸ್, ಟೈರ್ಸ್, ಅದಾದ್ಮೇಲೆ ಬ್ಯಾಂಬೂ ಇಂಡಸ್ಟ್ರೀಸ್, ಟೆಕ್ಸ್ಟೈಲ್ ಅಂಡ್ ಅಪರಲ್ ಇಂಡಸ್ಟ್ರೀಸ್ ಅಂಡ್ ಅಗ್ರಿ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರೀಸ್. ಸೊ ಮೇಜರ್ ಆಗಿ ಅವರು ರಬ್ಬರ್ ಆಧಾರಿತ ಕೈಗಾರಿಕೆಗಳಾದ ದಾರ ಮತ್ತು ಟೈರ್ಗಳು, ಬಿದಿರಿನ ಕೈಗಾರಿಕೆಗಳು, ಜವಳಿ ಮತ್ತು ಉಡುಪು ಉದ್ಯಮಗಳು ಮತ್ತು ಕೃಷಿ ಆಹಾರ ಸಂಸ್ಕರಣಾ ಕೈಗಾರಿಕೆಗಳ ಮೇಲೆ ಹೆಚ್ಚಾಗಿ ಫೋಕಸ್ ಮಾಡ್ತಾ ಇದ್ದಾರೆ. ಸೊ ದಿಸ್ ಇಸ್ ವಾಟ್ ಯು ನೀಡ್ ಟು ನೋ ಅಬೌಟ್ ದಿ ಸ್ಪೆಷಲ್ ಎಕನಾಮಿಕ್ ಝೋನ್ಸ್ ಆಫ್ ದಿಸ್ ಪರ್ಟಿಕ್ಯುಲರ್ ನಾರ್ತ್ ಈಸ್ಟ್ ಸ್ಟೇಟ್ಸ್. ಸೊ ಲೆಟ್ಸ್ ಗೋ ಟು ದಿ ನೆಕ್ಸ್ಟ್ ಪಾಯಿಂಟ್. ನೆಕ್ಸ್ಟ್ ಪಾಯಿಂಟ್ ಏನು ಅಂದ್ರೆ ನಾರ್ತ್ ಈಸ್ಟ್ ರೀಜನ್ ಗ್ಯಾಸ್ ಗ್ರಿಡ್, ಈಶಾನ್ಯ ಪ್ರದೇಶದ ಗ್ಯಾಸ್ ಗ್ರಿಡ್ ಅನ್ನೋ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ, ಅಥವಾ ಇಟ್ ಈಸ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಟು ಸಮ್ ಎಕ್ಸ್ಟೆಂಟ್. ಸೊ ದಿಸ್ ಇಸ್ ಅ ಪಾರ್ಟ್ ಆಫ್ ಹೈಡ್ರೋಕಾರ್ಬನ್ ವಿಷನ್ 2020. Okay, now under this what is happening is it is been, see, this northeast region gas grid has been entrusted for the development of natural gas pipeline grid in northeast, that is called as ನಾರ್ತ್ ಈಸ್ಟ್ ಗ್ಯಾಸ್ ಗ್ರಿಡ್ ಅಂತ ಕರಿತೀವಿ. ಅಲ್ಲೊಂದು ಗ್ಯಾಸ್ ಪೈಪ್ಲೈನ್ ಅಂದ್ರೆ ನೈಸರ್ಗಿಕ ಅನಿಲ ಪೈಪ್ಲೈನ್ ಗ್ರಿಡ್ ಅನ್ನು ಅಭಿವೃದ್ಧಿಪಡಿಸಲು ನಿಯೋಜಿಸಲಾಗಿದೆ. ಈ ವೆಂಚರ್ನ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಅಂದ್ರೆ ಹೂ ಆಲ್ ಆರ್ participating in this particular venture ಅಂತ ಪ್ರಶ್ನೆ ಬಂದ್ರೆ, it is a joint venture of 5 oil and gas CPSE ಅಂದ್ರೆ Central Public Sector Enterprises, that is GAIL, IOCL, OIL, ONGC and NRL. ಸೊ ಇದನ್ನೆಲ್ಲ ಅಮಾಲ್ಗಮೇಟ್ ಮಾಡಿ ಅಂದ್ರೆ ಆಲ್ ಆಫ್ ದೆಮ್ ಹ್ಯಾವ್ ಗ್ರೂಪ್ ಟುಗೆದರ್, ಅದಕ್ಕೊಂದು ಕಾಮನ್ ನೇಮ್ ಕೊಟ್ಟಿದ್ದಾರೆ. ಅದೇನು ಅಂದ್ರೆ ಇಂದ್ರಧನುಷ್ ಗ್ಯಾಸ್ ಗ್ರಿಡ್ ಲಿಮಿಟೆಡ್. ಓಕೆ, ಸೊ ಯು ಮೈಟ್ ಗೆಟ್ ಅ ಕ್ವೆಶನ್, ಇಂದ್ರಧನುಷ್ ಗ್ಯಾಸ್ ಗ್ರಿಡ್ ಲಿಮಿಟೆಡ್ ಅಂಡರ್ ಅಲ್ಲಿ ಯಾವ್ದಾವ್ದು ಬೇರೆ ಬೇರೆ ಸೆಕ್ಟರ್ಸ್ ಬರುತ್ತೆ ಅಥವಾ ಡಿಪಾರ್ಟ್ಮೆಂಟ್ಸ್ ಬರುತ್ತೆ ಅಥವಾ ಆರ್ಗನೈಸೇಷನ್ಸ್ ಬರುತ್ತೆ ಅಂತ ಪ್ರಶ್ನೆ ಕೇಳಿದ್ರೆ, ಯು ನೀಡ್ ಟು ನೋ ದೀಸ್ 5 ಡಿಫರೆಂಟ್ ಥಿಂಗ್ಸ್ ವಿಲ್ ಕಮ್ ಅಂಡರ್ ದಿಸ್ ಪರ್ಟಿಕ್ಯುಲರ್ ಇಂದ್ರಧನುಷ್ ಗ್ಯಾಸ್ ಗ್ರಿಡ್ ಲಿಮಿಟೆಡ್. ಓಕೆ, ಅಂದ್ರೆ ಇದು 5 ತೈಲ ಮತ್ತು ಅನಿಲ CPS ಗಳ ಜಂಟಿ ಉದ್ಯಮವಾಗಿದೆ. ಸೊ ಅವುಗಳನ್ನ ಆ ಜಂಟಿ ಉದ್ಯಮಗಳಾಗಿರ್ತಕ್ಕಂಥ ಯಾವ್ಯಾವ ಸೆಕ್ಟರ್ಸ್ ನ ಇನ್ಕ್ಲೂಡ್ ಮಾಡಿದ್ದಾರೆ ಅಂತ ನೋಡ್ತಾ ಬರೋಣ. CPSE ಅಂದ್ರೆ ನಾನು ಮುಂಚೆನೆ ಹೇಳ್ದಂಗೆ ಇಟ್ ಈಸ್ ಸೆಂಟ್ರಲ್ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್. GAIL ಅಂದ್ರೆ ಗ್ಯಾಸ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್. IOCL ಅಂದ್ರೆ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್. OIL ಅಂದ್ರೆ ಆಯಿಲ್ ಇಂಡಿಯಾ ಲಿಮಿಟೆಡ್. ONGC ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸಸ್ ಕಾರ್ಪೊರೇಷನ್. NRL ಅಂದ್ರೆ ನ್ಯೂಮಾಲಿಗಾರ್ ರಿಫೈನರಿ ಲಿಮಿಟೆಡ್. ಓಕೆ, ಸೊ ಈ ಫುಲ್ ಫಾರ್ಮ್ಸ್ ಕೂಡ ನಿಮಗೆ ಗೊತ್ತಿದ್ರೆ ಒಳ್ಳೇದಾಗುತ್ತೆ. ಓಕೆ, ಸೊ ಲೆಟ್ಸ್ ಗೋ ಟು ದಿ ನೆಕ್ಸ್ಟ್ ಪಾಯಿಂಟ್. ಸೊ ಇಟ್ಸ್ ಕಾಲ್ಡ್ ಆಸ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್. ಮೂಲ ಸೌಕರ್ಯ ಬೆಳವಣಿಗೆ ಅಲ್ಲ, ಅಭಿವೃದ್ಧಿ ಅಂತ ಮಾಡ್ಕೊಳ್ಳಿ. ಓಕೆ, ಸೊ ಇಲ್ಲಿ ಮೇಜರ್ ಆಗಿರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ ಅಥವಾ ಮೂಲ ಸೌಕರ್ಯ ಅಭಿವೃದ್ಧಿಗಳು ಯಾವ್ದ್ಯಾವ್ದು ಅಂತ ನೋಡೋದಾದ್ರೆ, ಸೊ ವೆರಿ ವೆರಿ ಇಂಪಾರ್ಟೆಂಟ್, ಬೋಗಿಬಿಲ್
ರೈಲ್ ಕಮ್ ರೋಡ್ ಬ್ರಿಡ್ಜ್ ಸ್ಥಾಪನೆ ಆಗಿದೆ. ಎಲ್ಲಿ ಅಂದ್ರೆ ಬ್ರಹ್ಮಪುತ್ರ ನದಿಗೆ. ಓಕೆ, ಸೊ ಇದು ಅತ್ಯಂತ ಉದ್ದವಾದ ರೈಲ್ ಕಮ್ ರಸ್ತೆ ಸೇತುವೆ ಆಗಿದೆ. ಸೊ ಇದು ಎಷ್ಟು ಉದ್ದ ಇದೆ, ಅದು ಯಾವಾಗ ಸ್ಟಾರ್ಟ್ ಆಯಿತು, ಅದನ್ನ ಯಾವ ವರ್ಷದಲ್ಲಿ ಇನಾಗ್ರೇಟ್ ಮಾಡಿದ್ರು, ಯಾರು ಇನಾಗ್ರೇಟ್ ಮಾಡಿದ್ರು, ಸೊ ಆ ಇನ್ಫಾರ್ಮೇಶನ್ ಬೇಕಾದ್ರೆ ನಾನು ರೈಲ್ವೆ ಸಚಿವಾಲಯದಲ್ಲಿ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಆ ಲಿಂಕ್ನ ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಯು ಕ್ಯಾನ್ ಆಲ್ಸೋ ರೆಫರ್ ಟು ದಿ ರೈಲ್ವೆ ಮಿನಿಸ್ಟ್ರಿ. ಓಕೆ, ನೆಕ್ಸ್ಟ್ ಮೇಜರ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಏನು ಅಂದರೆ ಗ್ರೀನ್ಫೀಲ್ಡ್ ಏರ್ಪೋರ್ಟ್ ಅಟ್ ಪ್ಯಾಕ್ಯಾಂಗ್. It is the first airport in Sikkim. Okay, so this Pakyong comes in Gangtok. ಅಂದ್ರೆ ಸಿಕ್ಕಿಂನ ಮೊದಲ ವಿಮಾನ ನಿಲ್ದಾಣವಾದ ಪ್ಯಾಕ್ಯಾಂಗ್ ನಲ್ಲಿರುವ ಗ್ರೀನ್ಫೀಲ್ಡ್ ವಿಮಾನ ನಿಲ್ದಾಣವನ್ನು ಸ್ಥಾಪನೆ ಮಾಡಲಾಗಿದೆ. ಓಕೆ, ನೆಕ್ಸ್ಟ್ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ರೋ ಸರ್ವಿಸ್ ನ ಸ್ಟಾರ್ಟ್ ಮಾಡಲಾಗಿದೆ. ಇಟ್ ಈಸ್ ಸ್ಟಾರ್ಟೆಡ್ ಇನ್ ಬಿಟ್ವೀನ್ ಟೂ ಪ್ಲೇಸಸ್, ನಿಮಾಟಿ ಮತ್ತೆ ಕಮಲಾಬರಿ. ಇದೆಲ್ಲಿ ಬರುತ್ತೆ ಅಂದ್ರೆ ಮಜುಲಿ ಐಲ್ಯಾಂಡ್ಸ್ ಅಲ್ಲಿ ಬರುತ್ತೆ. ಓಕೆ, ನಾವು ವಾಟ್ ಯು ಮೀನ್ ಬೈ ರೋ ಸರ್ವಿಸ್? ಈ ರೋ ಸೇವೆ ಅಂದ್ರೆ ಏನು ಅಂದ್ರೆ ಇಟ್ ಈಸ್ ದಿ ಟ್ರಾನ್ಸ್ಪೋರ್ಟೇಷನ್ ಮೆಕ್ಯಾನಿಸಮ್ ಬೇಸಿಕಲಿ ವಿತ್ ಹ್ಯೂಜ್ ಶಿಪ್ಸ್. ದೊಡ್ಡ ದೊಡ್ಡ ಹಡಗುಗಳಲ್ಲಿ ಇದೊಂದು ಸಾಗಣೆ ವ್ಯವಸ್ಥೆ. ಏನ್ ಅವರು ಮೇಜರ್ ಆಗಿ ಶಿಪ್ ಮಾಡ್ತಾರೆ ಅಥವಾ ಸಾಗಿಸ್ತಾರೆ ಅಂದ್ರೆ 4 wheelers ನ ಸಾಗಿಸ್ತಾರೆ. ಅಂಡ್ ಮೇಜರ್ ಈಸ್ ಟ್ರಾನ್ಸ್ಪೋರ್ಟೇಷನ್ ಆಫ್ 4 wheelers, ಬಟ್ ಅಟ್ ದ ಸೇಮ್ ಟೈಮ್ ದೇ ಆಲ್ಸೋ ಕ್ಯಾರಿ a few number of passengers also. ಓಕೆ, ಕೆಲವು ಪ್ರಯಾಣಿಕರನ್ನು ಕೂಡ ಇಲ್ಲಿ ಸಾಗಿಸಲಾಗುತ್ತದೆ. ಬಟ್ ಮೇಜರ್ಲಿ ಏನು ರೋ ಅಂದ್ರೆ ಏನಂದ್ರೆ ರೋಲ್ ಆನ್ ರೋಲ್ ಆಫ್ ಸರ್ವಿಸ್ ಅಂತ ಕರಿತೀವಿ. ಅಂದ್ರೆ ಕಾರ್ಸ್ ನ ಡೈರೆಕ್ಟ್ ಆಗಿ ರ್ಯಾಂಪ್ ಇರುತ್ತೆ, ಆ ರ್ಯಾಂಪ್ ನ ಮೂಲಕ ಅವರು ಬೋಟ್ಗೆ ಎಂಟ್ರಿ ಮಾಡಿಸ್ತಾರೆ. ಅಂಡ್ ಎಕ್ಸಿಟ್ ಪ್ಲೇಸ್ ಅಲ್ಲಿ ಮತ್ತೆ ರ್ಯಾಂಪ್ ಓಪನ್ ಆಗುತ್ತೆ, ಕಾರ್ ಮತ್ತೆ ಆಚೆ ಬರುತ್ತೆ. ಸೊ ಅದಕ್ಕೆ ಆ ಸಿಸ್ಟಮ್ಗೆ ನಾವೇನಂತ ಕರಿತೀವಿ ಅಂದ್ರೆ ರೋಲ್ ಆನ್ ಮತ್ತೆ ರೋಲ್ ಆಫ್ ಅಂತ ಕರಿತೀವಿ. ಸೊ ಈ ವ್ಯವಸ್ಥೆಯನ್ನ ಕೂಡ ಈಶಾನ್ಯ ರಾಜ್ಯಗಳಲ್ಲಿ ಸ್ಟಾರ್ಟ್ ಮಾಡಲಾಗಿದೆ. ಬಟ್ ಇಂಡಿಯಾದಲ್ಲಿ ಮೊದಲ ರೋ ಸರ್ವಿಸ್ ಎಲ್ಲಿ ಸ್ಟಾರ್ಟ್ ಆಯಿತು ಅಂತ ಪ್ರಶ್ನೆ ಬಂದ್ರೆ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಫಸ್ಟ್ ರೋ ಸರ್ವಿಸ್ ಇನ್ ಇಂಡಿಯಾ ಸ್ಟಾರ್ಟೆಡ್ ಇನ್ ಗುಜರಾತ್ ಆಕ್ಚುಲಿ. ಓಕೆ, ಸೊ ಗುಜರಾತ್ ಅಲ್ಲಿ ಸ್ಟಾರ್ಟ್ ಮಾಡಲಾಗಿದೆ. ಯಾವ್ಯಾವ ಪ್ಲೇಸಸ್ ಮಧ್ಯ ಅಂದ್ರೆ ದಹೇಜ್ ಮತ್ತೆ ಗೋಗ್ರಾ ಅನ್ನೋ 2 ಪ್ರದೇಶಗಳ ಮಧ್ಯದಲ್ಲಿ ಈ ರೋ ಸರ್ವಿಸ್ ನ ಸ್ಟಾರ್ಟ್ ಮಾಡಲಾಗಿದೆ. ಅಂದ್ರೆ ವಾಟ್ ಇಸ್ ದಿ ಅಡ್ವಾಂಟೇಜ್ ಆಫ್ ದಿಸ್ ಅಂದ್ರೆ ಇಫ್ ಯು ಟ್ರಾವೆಲ್ ಬೈ ರೋಡ್, ಓಕೆ, ಸೊ ನೀವು ರೋಡ್ ಟ್ರಾವೆಲ್ ಮಾಡಿದ್ರೆ 8 hours ಬೇಕಾಗುತ್ತೆ. ಬಟ್ ಇದೇ ರೋ ಸರ್ವಿಸ್ ಅಲ್ಲಿ ಟ್ರಾವೆಲ್ ಮಾಡಿದ್ರೆ ನಿಮ್ಮ ಪ್ರಯಾಣದ ಸಮಯ 1 ಗಂಟೆ 30 ನಿಮಿಷದಲ್ಲಿ ನಿಮ್ಮ ಪ್ರಯಾಣ ಮುಗಿಸ್ತೀವಿ. ಓಕೆ, ಸೊ ಇದನ್ನ ಎಲ್ಲಿ ಸ್ಟಾರ್ಟ್ ಮಾಡಲಾಗಿದೆ ಅಂದ್ರೆ ಗುಜರಾತ್ ನಲ್ಲಿ ಸ್ಟಾರ್ಟ್ ಮಾಡಲಾಗಿದೆ. ಓಕೆ, ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸೊ ನ್ಯೂ ಥಿಂಗ್ ಇಟ್ ಇಸ್ ಕಾಲ್ಡ್ ಆಸ್ ರೋ ಸೇವೆ ಅಥವಾ ರೋ ಸರ್ವಿಸ್ ಅಂತ ಕರಿತೀವಿ. ಇದನ್ನ ಮಜಲಿ ದ್ವೀಪದಲ್ಲಿ ಸ್ಥಾಪನೆ ಮಾಡಲಾಗ್ತಿದೆ. ಸೊ ನೆಕ್ಸ್ಟ್ ಪಾಯಿಂಟ್ ಇಸ್ ನಾರ್ತ್ ಈಸ್ಟರ್ನ್ ಹ್ಯಾಂಡಿಕ್ರಾಫ್ಟ್ಸ್ ಅಂಡ್ ಹ್ಯಾಂಡ್ಲೂಮ್ ಡೆವಲಪ್ಮೆಂಟ್ ಕಾರ್ಪೊರೇಷನ್, NEHDC ಅಂದ್ರೆ ಈಶಾನ್ಯ ಕರಕುಶಲ ಮತ್ತು ಕೈಮಗ್ಗ ಅಭಿವೃದ್ಧಿ ನಿಗಮ ಲಿಮಿಟೆಡ್. ಇಲ್ಲೇನ್ ಮಾಡಲಾಗಿದೆ ಅಂದ್ರೆ ಟು ಸೆಲ್ ದೇರ್ ಗೂಡ್ಸ್ ದೇ ಹ್ಯಾವ್ ಸ್ಟಾರ್ಟೆಡ್ ಆನ್ಲೈನ್ ಪೋರ್ಟಲ್. ಓಕೆ, ಆನ್ಲೈನ್ ಶಾಪಿಂಗ್ ಪೋರ್ಟಲ್ ನ ಸ್ಟಾರ್ಟ್ ಮಾಡಲಾಗಿದೆ. ಯಾವಾಗ ಅಂದ್ರೆ ಜೂನ್ 2019ರಲ್ಲಿ ಆನ್ಲೈನ್ ಶಾಪಿಂಗ್ ಪೋರ್ಟಲ್ ನ ಕಾರ್ಯರೂಪಕ್ಕೆ ತರಲಾಗಿದೆ. ಇದಾದ್ಮೇಲೆ ನೆಕ್ಸ್ಟ್ ಪಾಯಿಂಟ್ ಇಸ್ ನಾರ್ತ್ ಈಸ್ಟರ್ನ್ ಕೌನ್ಸಿಲ್ ಅಂತ ಕರಿತೀವಿ ನಾವು. ಇದ್ರ ಅಂಡರ್ ಅಲ್ಲಿ ಏನ್ ಬರುತ್ತೆ ಅಂದ್ರೆ ದೇರ್ ಕುಡ್ ಬಿ ಸೋ ಮೆನಿ ಸ್ಕೀಮ್ಸ್. ಬಟ್ ಇದ್ರ ಕೆಳಗಡೆ ಬರ್ತಕ್ಕಂಥ ಸ್ಕೀಮ್ಸ್ಗೆ ಇನ್ವೆಸ್ಟ್ಮೆಂಟ್ ಅಥವಾ ಫಂಡಿಂಗ್ ಎಲ್ಲಿಂದ ಬರುತ್ತೆ ಅಂತ ಪ್ರಶ್ನೆ ಬಂದ್ರೆ, ಸೊ ಬೇಸಿಕಲಿ ಇಟ್ ವಾಸ್ 100% ಫ್ರಮ್ ದಿ ಇಟ್ ವಾಸ್ 90:10 ಬೇಸಿಸ್ ಅಲ್ಲಿ ಬರ್ತಾ ಇತ್ತು. ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಅಂಡ್ ಸ್ಟೇಟ್ ಫಂಡಿಂಗ್ ಯಾವ ಅನುಪಾತದಲ್ಲಿ ಇರ್ತಾ ಇತ್ತು ಅಂದ್ರೆ 90:10 ಅನುಪಾತದಲ್ಲಿ ಬರ್ತಾ ಇತ್ತು. ಬಟ್ ಇವಾಗ ಏನಾಗಿದೆ ಅಂದ್ರೆ ಯಾವ್ಯಾವ ಸ್ಕೀಮ್ ಬರುತ್ತೋ ಇದರಲ್ಲಿ ನಾರ್ತ್ ಈಸ್ಟರ್ನ್ ಕೌನ್ಸಿಲ್ ಒಳಗಡೆ ಯಾವ್ಯಾವ ಸ್ಕೀಮ್ ಬರುತ್ತೋ ಅದರ ಸಂಪೂರ್ಣ ಬಜೆಟಿಂಗ್ ಎಲ್ಲಿಂದ ಬರುತ್ತೆ ಅಂದ್ರೆ ಸೆಂಟ್ರಲ್ ಫಂಡಿಂಗ್ ಇಂದನೇ ಬರುತ್ತೆ. ಅಂದ್ರೆ 100%, 100% ಆಫ್ ದಿ ಫಂಡಿಂಗ್ ಕಮ್ಸ್ ಫ್ರಮ್ ದಿ ಕೇಂದ್ರ ನಿಧಿ ಅಡಿಯಲ್ಲಿಗೆ ಬರ್ತಾ ಇದೆ. ಮುಂಚೆ ಎಷ್ಟಿತ್ತು 90:10 ಇತ್ತು. ಬಟ್ ಇವಾಗ ಎಷ್ಟಾಗಿದೆ ಟೋಟಲ್ 100% ಕಮ್ಸ್ ಫ್ರಮ್ ದಿ ಸೆಂಟ್ರಲ್ ಫಂಡಿಂಗ್ ಓನ್ಲಿ. ಓಕೆ, ನಾವು ಈ 100% ಆಫ್ ದಿ ಟೋಟಲ್ ಫಂಡಿಂಗ್ ಅಲ್ಲಿ ಮೇಜರ್ ಫಂಡಿಂಗ್ ಎಲ್ಲಿ ಡೈವರ್ಟ್ ಮಾಡಲಾಗ್ತಾ ಇದೆ ಅಂದ್ರೆ the 30% of the allocations are used for the development of deprived areas, deprived or neglected sections of the society and emerging priority sectors and related issues. What do you mean by deprived? ಇಲ್ಲಿ ನೋಡಿ 30% of the ಹಣವನ್ನು ಹಂಚಿಕೆ ವಂಚಿತ ಪ್ರದೇಶಗಳ ಅಭಿವೃದ್ಧಿ,
ಸಮಾಜದ ವಂಚಿತ ಮತ್ತು ನಿರ್ಲಕ್ಷಿತ ವಿಭಾಗಗಳು. ಡಿಪ್ರೈವ್ಡ್ ಅಂದ್ರೆ ನಿರ್ಲಕ್ಷಣೆಗೆ ಒಳಗಾಗಿರ್ತಕ್ಕಂಥ ವಿಭಾಗಗಳು ಮತ್ತು ಉದಯೋನ್ಮುಖ ಆದ್ಯತೆಯ ಕ್ಷೇತ್ರಗಳು ಅಂದ್ರೆ ಎಮರ್ಜಿಂಗ್ ಸೆಕ್ಟರ್ಸ್ ಏನೇನಿರುತ್ತೋ ಅಂದ್ರೆ ಮೋಸ್ಟ್ ಪ್ರಾಮಿಸಿಂಗ್ ಸೆಕ್ಟರ್ಸ್ ಏನಿರುತ್ತೋ ಮತ್ತು ಅದರ ಸಂಬಂಧಿತ ವಿಷಯಗಳಲ್ಲಿ ಅತ್ಯಂತ ಅಧಿಕ ಅಂದ್ರೆ ಟೋಟಲ್ ಆಫ್ 30% ಆಫ್ ದಿ ಫಂಡಿಂಗ್ ನ ಯೂಸ್ ಮಾಡಲಾಗ್ತಾ ಇದೆ. ಓಕೆ, ಸೊ ದಿಸ್ ಕಮ್ಸ್ ಅಂಡರ್ ನ್ಯಾಷನಲ್ ಈಸ್ಟರ್ನ್ ಕೌನ್ಸಿಲ್. ಇದಾದ್ಮೇಲೆ ನೆಕ್ಸ್ಟ್ ಪಾಯಿಂಟ್ ಇಸ್ ನಾರ್ತ್ ಈಸ್ಟ್ ಸ್ಪೆಷಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಸ್ಕೀಮ್, ದಟ್ ಈಸ್ NESIDS ಅಂದ್ರೆ ಈಶಾನ್ಯ ವಿಶೇಷ ಮೂಲಸೌಕರ್ಯ ಅಭಿವೃದ್ಧಿ ಯೋಜನೆ. ಇಲ್ಲೇನ್ ಮಾಡಲಾಗ್ತಾ ಇದೆ ಅಂದ್ರೆ ಸೊ ದರ್ ಇಸ್ ಬೀನ್ 1600 crore ಇನ್ವೆಸ್ಟ್ಮೆಂಟ್ ಟು ಮೀಟ್ the gaps between social and physical infrastructure. Okay, so social infrastructure ಮತ್ತೆ physical infrastructure ನಡುವೆ ಇರ್ತಕ್ಕಂಥ ಗ್ಯಾಪ್ ನ ಮಿನಿಮೈಸ್ ಮಾಡಲಿಕ್ಕೆ ಎಷ್ಟು ಇನ್ವೆಸ್ಟ್ ಮಾಡಲಾಗ್ತಾ ಇದೆ ಅಂದ್ರೆ 1600 crores ನ ಇನ್ವೆಸ್ಟ್ ಮಾಡಲಾಗ್ತಾ ಇದೆ. ಅಂದ್ರೆ ನಾರ್ತ್ ಈಸ್ಟ್ ರೀಜನ್ಸ್ ನಲ್ಲಿ ಸಾಮಾಜಿಕ ಮತ್ತು ಭೌತಿಕ ಮೂಲಸೌಕರ್ಯದಲ್ಲಿನ ಅಂತರವನ್ನು ಕಡಿಮೆ ಮಾಡಲು 1600 ಕೋಟಿಯಷ್ಟು ಹಣವನ್ನು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲಾಗ್ತಾ ಇದೆ. ಸೊ ನೆಕ್ಸ್ಟ್ ನೋಡೋಣ ಲೈವ್ಲಿಹುಡ್ ಪ್ರಾಜೆಕ್ಟ್ಸ್ ಅಂದ್ರೆ ಜೀವನೋಪಾಯ ಯೋಜನೆಗಳಿಗೆ. ಇದಕ್ಕೆ ಈ ಲೈವ್ಲಿಹುಡ್ ಪ್ರೋಗ್ರಾಮ್ಸ್ಗೆ ವೇರಿಯಸ್ ಆರ್ಗನೈಸೇಷನ್ಸ್ ಇಂದ ಫಂಡಿಂಗ್ ಬರ್ತಾ ಇದೆ. ಸೊ ಯಾವ್ಯಾವ ಆರ್ಗನೈಸೇಷನ್ಸ್ ಫಂಡ್ ಮಾಡ್ತಾ ಇದೆ ಅನ್ನೋದನ್ನ ನೋಡ್ಬಿಡೋಣ. ವರ್ಲ್ಡ್ ಬ್ಯಾಂಕ್ ಏಡೆಡ್ ನಾರ್ತ್ ಈಸ್ಟ್ ರೂರಲ್ ಲೈವ್ಲಿಹುಡ್ ಪ್ರಾಜೆಕ್ಟ್. ಓಕೆ, ಇಲ್ಲಿ ವಿಶ್ವ ಬ್ಯಾಂಕ್ನ ನೆರವಿನಿಂದ ಈಶಾನ್ಯ ಗ್ರಾಮೀಣ ಜೀವನೋಪಾಯ ಯೋಜನೆಯಲ್ಲಿ ಫಂಡಿಂಗ್ ನ ನೀಡಲಾಗ್ತಾ ಇದೆ. ದಿಸ್ ಇಸ್ ಫಾರ್ ದಿ ಲೈವ್ಲಿಹುಡ್ ಪ್ರಾಜೆಕ್ಟ್ಸ್ ಅಂದ್ರೆ ಜೀವನವನ್ನು ಉತ್ತಮಪಡಿಸಲಿಕ್ಕೆ ಮಾಡ್ತಕ್ಕಂಥ ಫಂಡಿಂಗ್ಸ್. ಅದಾದ್ಮೇಲೆ ಇಂಟರ್ನ್ಯಾಷನಲ್ ಫಂಡ್ ಫಾರ್ ಅಗ್ರಿಕಲ್ಚರಲ್ ಡೆವಲಪ್ಮೆಂಟ್, ಇಂಟರ್ನ್ಯಾಷನಲ್ ಅಂದ್ರೆ ಕೃಷಿ ಅಭಿವೃದ್ಧಿ ಅಂತಾರಾಷ್ಟ್ರೀಯ ನಿಧಿ ಯಾರಿಗೆ ಫಂಡ್ ಮಾಡ್ತಾ ಇದೆ ಅಂದ್ರೆ ನಾರ್ತ್ ಈಸ್ಟ್ ರೀಜನ್ ಕಮ್ಯುನಿಟಿ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಪ್ರಾಜೆಕ್ಟ್, ದಟ್ ಈಸ್ NERCORMP. ಇದಕ್ಕೆ ಫಂಡಿಂಗ್ ಮಾಡ್ತಾ ಇದೆ. ಅಂದ್ರೆ ಕೃಷಿ ಅಭಿವೃದ್ಧಿ ಅಂತಾರಾಷ್ಟ್ರೀಯ ನಿಧಿ ಈಶಾನ್ಯ ಪ್ರದೇಶ ಸಮುದಾಯಕ್ಕೆ ಸಂಪನ್ಮೂಲ ನಿರ್ವಹಣಾ ಯೋಜನೆಗೆ ಧನ ಸಹಾಯ ಮಾಡಲಾಗ್ತದೆ. ಸೊ ದಿಸ್ ಇಸ್ ದಿ ಸೆಕೆಂಡ್ ದಿ ಕೊಲಾಬರೇಷನ್ ಫಾರ್ ದಿ ಫಂಡಿಂಗ್ ಸಪೋರ್ಟ್. ಅದಾದ್ಮೇಲೆ what is the main intention of this is doubling farmers income through proper value chain management across all rural economic activities. ಅಂದ್ರೆ ಗ್ರಾಮೀಣ ಪ್ರದೇಶಗಳಲ್ಲಿ ಆರ್ಥಿಕ ಚಟುವಟಿಕೆಗಳು ಏನೇನಿರುತ್ತೋ ಅವುಗಳ ವಾಟ್ ಇಸ್ ದಟ್ ಇನ್ಕಮ್. ಓಕೆ, ಇನ್ಕಮ್ ನ ಡಬಲ್ ಮಾಡೋದಕ್ಕೋಸ್ಕರ ಅಂದ್ರೆ ಎಲ್ಲಾ ಗ್ರಾಮೀಣ ಆರ್ಥಿಕ ಚಟುವಟಿಕೆಗಳಲ್ಲಿ ಸರಿಯಾದ ನಿರ್ವಹಣೆಯ ಮೂಲಕ ಅಂದ್ರೆ ಪ್ರಾಪರ್ ಮ್ಯಾನೇಜ್ಮೆಂಟ್ ಮೂಲಕ ರೈತರ ಆದಾಯವನ್ನು ದ್ವಿಗುಣಗೊಳಿಸುವ ಉದ್ದೇಶವನ್ನು ಈ ಕಾರ್ಯಕ್ರಮದಲ್ಲಿ ಅಥವಾ ಲೈವ್ಲಿಹುಡ್ ಪ್ರಾಜೆಕ್ಟ್ಸ್ ಅಡಿಯಲ್ಲಿ ಇಂಟೆನ್ಷನ್ ಮಾಡಲಾಗಿದೆ. ನೆಕ್ಸ್ಟ್ ಪಾಯಿಂಟ್ ಇಸ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಇಂಟರ್ವೆನ್ಷನ್ಸ್ ಇನ್ ನಾರ್ತ್ ಈಸ್ಟ್ ರೀಜನ್ ಅಂದ್ರೆ ಈಶಾನ್ಯದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ನೆರವು. ಓಕೆ, ಸೊ ಇಲ್ಲೇನ ಮಾಡಲಾಗ್ತಾ ಇದೆ ಅಂದ್ರೆ ಟು ಬ್ರಿಂಗ್ ರಿಲೆವೆಂಟ್ ಟೆಕ್ನಾಲಜೀಸ್ ಫ್ರಮ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಇನ್ಸ್ಟಿಟ್ಯೂಷನ್ಸ್ ಟು ದಿ ಫಾರ್ಮರ್ಸ್ ಆರ್ಟಿಸನ್ಸ್ ಆಫ್ ನಾರ್ತ್ ಈಸ್ಟ್ ರೀಜನ್. ಅಂದ್ರೆ ಕೃಷಿಯಲ್ಲಿ ಮತ್ತೆ ಕುಶಲಕರ್ಮಿಗಳಿಗೆ ಇನ್ನೂ ಹೆಚ್ಚಾಗಿ ಆದಾಯ ಮಾಡಲಿಕ್ಕೆ ಅಥವಾ ಈಲ್ಡ್ ಬರ್ಲಿಕ್ಕೆ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಸೈನ್ಸ್ ಅಂಡ್ ಟೆಕ್ನಾಲಜಿನ ಸಪೋರ್ಟ್ ತಗೊಳ್ತಾ ಇದ್ದಾರೆ. ಓಕೆ, ಅಂದ್ರೆ ಸ್ಟಿನರ್ ಅಂದ್ರೆ ಏನು ಅಂದ್ರೆ ಇಟ್ ಈಸ್ ಕೌನ್ಸಿಲ್ ಆಫ್ ಸೈಂಟಿಫಿಕ್ ಅಂದ್ರೆ CSIR ಅಂದ್ರೆ ಕೌನ್ಸಿಲ್ ಆಫ್ ಸೈಂಟಿಫಿಕ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್. ಅಂದ್ರೆ ಸ್ಟಿನರ್ ಇದೆಲ್ಲಿದೆ ಅಂತ ಪ್ರಶ್ನೆ ಕೇಳಿದ್ರೆ ಇಟ್ ಈಸ್ ಅಟ್ CSIR ಜೋರ್ ಹಾಟ್ ಅನ್ನೋ ಪ್ರದೇಶದಲ್ಲಿ ಇದೆ. ಅಂಡ್ ಅದ್ರ ಫುಲ್ ಫಾರ್ಮ್ ಕೂಡ ನಿಮ್ಗೆ ಗೊತ್ತಿರಬೇಕು. ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟ್ ಪಾಯಿಂಟ್ ನೋಡೋಣ, ನಾರ್ತ್ ಈಸ್ಟ್ ವೆಂಚರ್ ಕ್ಯಾಪಿಟಲ್ ಫಂಡ್. ಓಕೆ, ಸೊ ನಾರ್ತ್ ಈಸ್ಟ್ ವೆಂಚರ್ ಕ್ಯಾಪಿಟಲ್ ಫಂಡ್ ಇಲ್ಲೇನ್ ಮಾಡ್ಲಾಗ್ತಾ ಇದೆ ಅಂದ್ರೆ ಟೋಟಲ್ ಕಾರ್ಪಸ್ ಆಫ್ 1000 crore ಟು ಎಂಪವರ್ ಎಂಟರ್ಪ್ರಿನಿಯರ್ಸ್ ಅಂಡ್ ಎನ್ಕರೇಜ್ ಸ್ಟಾರ್ಟ್ಅಪ್ಸ್ ಇನ್ ನಾರ್ತ್ ಈಸ್ಟ್ ರೀಜನ್ಸ್. ಅಂದ್ರೆ ಒಟ್ಟು ಕಾರ್ಪಸ್ ಮೊತ್ತ 100 ಕೋಟಿ ರೂಪಾಯಿಗಳನ್ನು ಉದ್ಯಮಿಗಳನ್ನು ಸಶಕ್ತಗೊಳಿಸಲು ಮತ್ತು NER ಅಂದ್ರೆ ನಾರ್ತ್ ಈಸ್ಟ್ ರೀಜನ್ ನಲ್ಲಿ ಇರ್ತಕ್ಕಂಥ ಸ್ಟಾರ್ಟ್ಅಪ್ ಗಳನ್ನು ಉತ್ತೇಜಗೊಳಿಸಲು ಉದ್ದೇಶಿಸಲಾಗಿದೆ. ಓಕೆ, ಸೊ ಇಷ್ಟು ಪ್ರೋಗ್ರಾಮ್ಸ್ ನಿಮ್ಗೆ ಈಶಾನ್ಯ ರಾಜ್ಯಗಳ ಕುರಿತಂತೆ ನಿಮ್ಗೆ ತಿಳಿದಿರ್ಬೇಕಾಗುತ್ತೆ. ಸೊ ಇದ್ರ ಮೇಲೆ ಪ್ರಶ್ನೆಗಳು ಬರೋ ಎಲ್ಲ ಸಾಧ್ಯತೆ ಇದೆ. ಬಿಕಾಸ್ ವೈ ಈಸ್ಟರ್ನ್ ಸ್ಟೇಟ್ಸ್ ನಾರ್ತ್ ಈಸ್ಟ್ ಸ್ಟೇಟ್ಸ್ ವಾಸ್ ಅಂಡರ್ ಅಬ್ಸರ್ವೇಷನ್ ಅಥವಾ ಯಾಕದು ನ್ಯೂಸ್ ಆಗಿತ್ತಂದ್ರೆ
ಆಫ್ಟರ್ ದಿ ಇನ್ಸೆಪ್ಷನ್ ಅಥವಾ NRC ಅಥವಾ CAA ಬಂದಮೇಲೆ ನಾರ್ತ್ ಈಸ್ಟ್ ರೀಜನಲ್ಲಿ ಹೆಚ್ಚು ಸ್ಟ್ರೈಕ್ಸ್ ನಡೀತಾ ಇತ್ತು. ಬಿಕಾಸ್ ಆಫ್ ದಿಸ್ ರೀಸನ್ we might expect good number of questions related to northeast regions. Okay, so with this I can end this particular presentation today. Before I conclude, one more information which I'll have to share with you is we have already started online courses for KAS, FDA, STA and PSI examination, and economic survey separate classes kuda launch ಮಾಡ್ತಾ ಇದ್ದೀವಿ. ಅದಾದ್ಮೇಲೆ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ಒಂದು ಇನ್ಫಾರ್ಮೇಶನ್ ಕೊಡಬೇಕಾಗಿರೋದೇನು ಅಂದರೆ, ಸೊ ಡ್ಯೂ ಟು ಸಮ್ ಸೆಟ್ಟಿಂಗ್ಸ್ ಎರರ್ಸ್ ದ ಬೆಲ್ ಐಕಾನ್ ವಾಸ್ ನಾಟ್ ಎನೇಬಲ್ಡ್ ಬಿಫೋರ್. ಓಕೆ, ಸೊ ನಿಮಗೆ ನಾವು ವಿಡಿಯೋ ಮಾಡಿದ ತಕ್ಷಣ ನೋಟಿಫಿಕೇಶನ್ ಬರಲಿಕ್ಕೆ ಆ ಬೆಲ್ ಐಕಾನ್ ಮುಂಚೆ ಡಿಸೇಬಲ್ ಆಗಿತ್ತು. ಈಗ ನಾವು ಸೆಟ್ಟಿಂಗ್ಸ್ ಚೇಂಜ್ ಮಾಡಿ ಅದನ್ನು ಎನೇಬಲ್ ಮಾಡಿದ್ದೀವಿ. ಸೊ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ, ಇಫ್ ಯು ಲೈಕ್ ಅವರ್ ಕಂಟೆಂಟ್, ಸೊ ಬೆಲ್ ಐಕಾನ್ನ ನೀವು ಪ್ರೆಸ್ ಮಾಡಿದರೆ ನಿಮಗೆ ನೋಟಿಫಿಕೇಶನ್ಸ್ ಬರ್ತಾ ಇರುತ್ತೆ. ಸೊ ನಾವು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. So you can make use of this content for your preparation of the examinations. Thank you very much. Namaskara.